ಹಲೋ ಫ್ರೆಂಡ್ಸ್, ಇವತ್ತು ನನ್ನ ಅಣ್ಣ ಇವತ್ತು ನೀನು ಮಾತಾಡ್ತೀಯಾ ವಾಯ್ಸ್ ನೀನು ಕೊಡ್ತೀನಿ. ಇವಾಗ ನೋಡಿ ಇದನ್ನು ನಾವು ನಮ್ಮ ಕಡೆ ಕುಂದಾಪುರ ಕಡೆ ಜಾರಿ ಅಂತ ಹೇಳೋದು. ಇದನ್ನು ಜಾರಿ ಅಂದರೆ ಇದು ಸೇಮ್ ಏಡಿ ಥರ, ಏಡಿ ಮತ್ತು ಜಾರಿ ಒಂದೇ ಥರ ಇರುತ್ತೆ. ಆದರೆ ಇದ್ರ ಮೇಲಿನ ಇದೆಯಲ್ಲ, ಇದು ಚೇಂಜ್ ಆಗಿರುತ್ತೆ. ಆಕೃತಿ ಜೀವ ಎಲ್ಲ ಒಂದೇ, ಫುಡ್ ಒಳಗಡೆ ಇರೋ ಟೇಸ್ಟ್ ಎಲ್ಲ, ಮಾಂಸದ ಟೇಸ್ಟ್ ಎಲ್ಲ ಒಂದೇ ಇರುತ್ತೆ. ಈ ಥರ ಇದೆಲ್ಲ ಸೇಮ್ ಒಂದು, ಆದರೆ ಅದು ಬ್ಲ್ಯಾಕ್ ಇರುತ್ತೆ. ಏಡಿ ಅಂದರೆ ಫುಲ್ ಬ್ಲ್ಯಾಕ್, ಮತ್ತು ಇದು ತುಂಬ ಗಟ್ಟಿ. ಇದೆಯಲ್ಲ, ಇದು ತುಂಬ ಗಟ್ಟಿಯಾಗಿರುತ್ತೆ. ಈ ಕಾಲೆಲ್ಲ ಇದೆಯಲ್ಲ, ಕೊಂಬು ಕಾಲು ಅಂತ ಹೇಳ್ತೀವಿ ನಾವು. ಇದನ್ನು ಕೊಂಬು ಕಾಲು ಅಂತ ಹೇಳೋದು, ಇದು ಕಾಲು ಅಂತ ಹೇಳೋದು. ಇದು ಕಾಲು, ಇದನ್ನು ಕೊಂಬು ಕಾಲು ಅಂತ ಹೇಳ್ತೀವಿ. ಕೊಂಬು ಇದು. ಆಯಿತಾ? ಈ ಏಡಿ ಏನು ಮಾಡುತ್ತಂದರೆ ಇದರಲ್ಲಿ ಕಚ್ಚೋದು, ಈ ಥರ ಕಚ್ಕೊಳುತ್ತೆ ಜೀವ. ಇದ್ರೆ ತುಂಬ ನೋವಾಗುತ್ತೆ, ಬಿಡಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಈ ಥರ ಏಡಿ ಇದಕ್ಕಿಂತಲೂ ರುಚಿ ಅಂತ ಹೇಳ್ತಾರೆ. ಮತ್ತು ಈ ತಿಂಗಳ ಬೆಳಗ್ಗೆ ಇರುತ್ತಲ್ಲ, ಆಗ ಇದರಲ್ಲಿ ಮಾಂಸ ಕಡಿಮೆ ಅಂತ ಹೇಳ್ತಾರೆ. ಕರಿದಿಂಗಳು ಅಂದರೆ ಎಂತ ಅಂತೀರ, ಬೆಳದಿಂಗಳು ಅಲ್ಲದೆ ಇದ್ದ ಚಂದ್ರ ಮೂಡೋದಿಲ್ಲಲ್ಲ, ಅಂಥ ಟೈಮಲ್ಲಿ ಕರಿದಿಂಗಳು ಅಂತ ಹೇಳಿದಾಗ, ಚಂದ್ರ ಇಲ್ಲ ಅಂತ, ಆ ಟೈಮಲ್ಲಿ ಮಾಂಸ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೆಚ್ಚಿನವ್ರು ಕೆಲವರು ಅಂಥ ಟೈಮಲ್ಲಿ ತೊಗೊಳ್ತಾರೆ. ಬೆಳದಿಂಗಳ ಟೈಮಲ್ಲಿ ಕೆಲವರು ತೊಗೊಳ್ಳಲ್ಲ ಜಾರಿ, ಅಂದರೆ ಮಾಂಸ ಹೆಚ್ಚಿರಲ್ಲ ಅಂತ. ನೋಡಿ, ಇದೆಲ್ಲ ವೇಸ್ಟ್ ಆಗುತ್ತೆ. ಹಾಕಿದರೆ ಸ್ವಲ್ಪ ಪರಿಮಳ ಇರುತ್ತೆ. ಇವೆಲ್ಲ ಕೆಲವು ಚೆನ್ನಾಗಿರುತ್ತೆ, ದಪ್ಪ ದಪ್ಪ ಇದ್ದವು. ಇದೆಲ್ಲ ಚೆನ್ನಾಗಿಲ್ಲ. ಇದೆ ಬಿಸಾಡೋಕ್ಕೆ ಇಟ್ಕೊಳ್ಳೋದಷ್ಟೇ. ಇವಾಗ ನಾನು ಸ್ವಲ್ಪ ಕಷ್ಟ, ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಇವಾಗ ನಾನು ಮಾಡ್ತಾ ಇರೋಂಥದ್ದು. ಅಂದರೆ ಯಾರ ಹತ್ರ ಆದರೂ ಹೇಳ್ತೀನಿ ನಾನು ಇದನ್ನು ಕ್ಲೀನ್ ಮಾಡೋಕ್ಕೆ. ಸ್ವಲ್ಪ ಕಷ್ಟ. ಕೆಲವರು ಈಸಿಯಾಗಿ ತೆಗಿತಾರೆ. ರಿಪೇರಿ ಮಾಡೋರ ಹತ್ರ ಮಾಡಿಸ್ಕೊಂಡು ಬಂದರೆ ಜಗಳ ಇರೋಲ್ಲ, ಮಾಡಿಕೊಡ್ತಾರೆ. ಒಂದು 20 ರೂಪಾಯಿ ಕೊಟ್ಟು ಅವ್ರು ಮಾಡಿಕೊಡ್ತಾರೆ. ಇದನ್ನು ಸ್ವಲ್ಪ ನನಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಎಲ್ಲರೂ ಕೆಲೋದಲ್ಲ ನೋಡಿ ಹೆಂಗಿದೆ, ಅವರಿಗೆ ಕಷ್ಟ ಆಗ್ತದೆ. ಇಲ್ಲಿ ಕಣಿ, ಇದು ದೊಡ್ಡದು. ಇವಾಗ ಬಂತು, ಈಗ ಬಂತಿದ್ದು ಅಲ್ಲಿಗೆ. ಇದು ಮಾಂಸ, ಅದು ನಮಗೆ ಇದರಲ್ಲಿ ಈ ಥರ ಇರುತ್ತೆ. ಇದು ಹೋಳು, ನಾವು ತಿನ್ಬೋದು. ಇದು ಸಿಪ್ಪೆ, ಅದ ಶಲ್ ಮಾಡ್ತಾ ಇರೋದ್ರಿಂದ ಅನ್ವಿ ವಾಯ್ಸ್ ಕೊಡ್ತಾ ಇದ್ದಾಳೆ, ನೀವಿನ್ನೂ ಮಾತಾಡ್ತಾ ಇದ್ದಾಳೆ. ಗಲೀಜ್. ಅದು ಶೆಲ್ ಮೇಲಿದ ಶೆಲ್. ಇಲ್ಲಿ ಮಾಡಿ, ಇದು ಮಾಂಸ. ಆಮೇಲೆ ಈ ಥರ ಹಿಂಗಿರುತ್ತಲ್ಲ, ಇದರಲ್ಲೂ ಹೀಗೆ ಮಾಡಿದಾಗ ಈ ಥರ ಸಿಪ್ಪೆ ಥರ ಬರುತ್ತೆ. ಇವಾಗ ಈ ಥರ ಇರುತ್ತೆ. ಇದು ಚಿಕ್ಕದಂದರೆ ಹೀಗೆ ಹಾಕ್ಬೋದು ಸಾಂಬಾರಿಗೆ. ದೊಡ್ಡದಂದರೆ ಈ ಥರ ದೊಡ್ಡದಿದ್ದರೆ ಬೇಕಾದ್ರೆ 2 ಕಟ್ ಮಾಡಿ, ಜನ ಜಾಸ್ತಿ ಇದ್ದಾರೆ ಸಾಕಾಗಲ್ಲ ಅಂತ ಅನ್ಸಿದ್ರೆ ಇನ್ನು 2 ಪೀಸ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಇಡೀ ಈ ಥರ ಹಾಕ್ಕೋಬೋದು ಅಷ್ಟೇ. ನಮ್ಮ ಇಷ್ಟ. ಇಲ್ಲೊಂದು ದೊಡ್ಡ ಸಿಕ್ಕ ದೊಡ್ಡದು ಕಟ್ ಮಾಡಿ ಏನು ಜೋಕ್ ಗೊತ್ತಾ, ನಾನು ಅಲ್ಲೋ ಮನೆ ಹತ್ತ ಚಪ್ಪಲೆಲ್ಲ ಹುಡ್ಸಿದ್ದೆ. ಎಲ್ಲಿಟ್ಟಿದೆ 4 ಗಂಟೆ. ಇಲ್ಲಿ ಕಾಣಿ ನನ್ನ ಚಪ್ಪಲ್ ಇವ್ರು ಹಾಯ್ಕೊಂಡಿದ್ದಾರೆ. ಚಪ್ಪಲ್ ತೋರಿಸ್ತೀನಿ, ನನ್ನ ಚಪ್ಪಲ ನಾನು ಅಲ್ಲಿ ಫುಲ್ಲು ಹುಡ್ಸ್ತಿದ್ದೆ. ನನ್ನ ಚಪ್ಪಲ ಎಲ್ಲೋಯ್ತಂತ ಅಲ್ಲೋ ಇಳ್ಕೊಂಡು ಇವ್ರು ಹಾಯ್ಕೊ ಬಂದಿರಿ. ಅವ್ರು ಹೇಳ್ತಿದ್ರು ಕಾಲು ಎತ್ತಿತ್ತು, ನಾನು ಒಂಚೂರು ಕೆಳಗೆ ಕಂಡೆ, ನನ್ನ ಚಪ್ಪಲ್ ಅವ್ರು ಹಾಯ್ಕೊಂಡು ಹೇಳ್ತಿದ್ರು ನನಗೆ. ಕಷ್ಟ ಇದೆ. ಈಗ ನನ್ನ ಚಪ್ಪಲ್ ವಾಪಸ್ಕೊಡಿ. ನಾನು ಚಪ್ಪಲ್ ಮೊಬೈಲ್ ಆಫ್ ಮಾಡಿದ್ಯಾ? ಅಲ್ಲೇ ಇಟ್ಟಿದ್ಯಾ? ಹಾಕ್ತಿದ್ದೆ. ಇಲ್ಲಿ ಕಾಣಿ ಫ್ರೆಂಡ್, ನಾನು ಚಪ್ಪಲ್ ಕೊಡೋದಿಲ್ಲ. ನಾನು ಇವ್ರು ಹೈ ಚಪ್ಪಲ್ ಹಾಕಿದ್ದೆ, ಅಲ್ಲಿ ಕಂಡು ಹಾಳಾಯ್ತು. ಬಾಳೆಕಾಯಿ ನೆಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಬಸ್ಲಿ ಇದೆ ನೋಡಿ. ಬಸ್ಸಲ್ಲಿ ಇದು ತೆಂಗಿನ ಮರ, ಬಾಳೆಕಾಯಿ ಮರ, ತೆಂಗಿನಕಾಯಿ ಮರ ಅಲ್ಲ. ಇಲ್ಲೂ ಬಸ್ಲಿ ನೆಟ್ಟಿದೆ, ಅಲ್ಲೆಲ್ಲ ಗಿಡ ನೆಟ್ಟಿದೆ. ಕಡೆಗೆ ತೋರಿಸ್ತೀನಿ. ಫಸ್ಟ್ ಈ ಬಾಳೆಕಾಯಿ ತೋರಿಸ್ತೀನಿ. ತೋಡ್ತಿದ್ರೆ ಬಾಳೆಕಾಯಿ ನೆಟ್ಟಿದೆ. ಈಗ ಗಾಯಿ ಬೀಜ ಗಿಡ ಅದು ಹಿಂಗೆ ಬಂದಿತ್ತು. ಅಲ್ಲಿ ಗಾಯಿ ಬೀಜ ಗಿಡ
ಕಣಿ ಗಾಯ್ ಗಾಯ್ ಬೀಜದ ಹೂವಾಗಿದೆ. ಎಂತ ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟು ಇರೋ ಇದೆ ಅಬ್ಬಾ, ಮುಟ್ಟಕ್ಕೆ ಆಗೋದಿಲ್ಲ. ಮುಟ್ಟಿದ್ರೆ ನೀರು ರಿಶ್ ಆಗಿದೆ. ಇಲ್ಲಿ ಕಣಿ ಹೋಗಿ, ಇಲ್ಲಿ ಕಣಿ ಇಲ್ಲಿ ಒಂದು ಗಾಯ್ ಬೀಜ ಆಗಿದೆ. ಹಿಂದೆ ತೋರಿಸಿ ಗಾಯ್ ಬೀಜ. ಸೊ ಬಾಯ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.